ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026 ಮಾರ್ಚ್ 3ರಂದು ಹೋಳಿ ಹುಣ್ಣಿಮೆ ಬಂದಿದೆ. ಇನ್ನು ಇದರ ಜೊತೆಗೆ ಚಂದ್ರಗ್ರಹಣ ಕೂಡ ಬಂದಿದೆ. ಇಂತಹ ಶಕ್ತಿಶಾಲಿಯ ಈ ದಿನ ಗೋಮಾತೆಗೆ ಯಾವ ಪದಾರ್ಥವನ್ನ ತಿನ್ನಿಸಬೇಕು, ಈ ದಿನ ಬಿಳಿ ಬಣ್ಣದ ವಸ್ತ್ರದಿಂದ ಯಾವ ಕೆಲಸವನ್ನ ಮಾಡಿದರೆ ಸರ್ವ ದಾರಿದ್ರ್ಯ ತೊಲಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ, ಹಣಕಾಸು, ಆರೋಗ್ಯ, ಸ್ವಂತ ಮನೆಯ ಕನಸು ನನಸಾಗಲು ಈ ದಿನ ಯಾವ ದೀಪವನ್ನ ಮನೆಯಲ್ಲಿ ಬೆಳಗಬೇಕು, ಯಾವ ದೇವರ ಪೂಜೆಯನ್ನ ಈ ದಿನ ಮಾಡಿದರೆ ಸರ್ವ ಕೋರಿಕೆಗಳು ಈಡೇರಿ ಶತ್ರು ಬಾಧೆಯಿಂದ ಮುಕ್ತಿ ದೊರೆಯುತ್ತದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಈ ದಿನ ದೇವತೆಗಳೆಲ್ಲರೂ ಕೂಡ ಮಾನವ ರೂಪವನ್ನು ತಾಳಿ ಅದೃಶ್ಯವಾಗಿ ಬಂದು ಭೂಮಿಯ ಮೇಲಿನ ನದಿ ಸಮುದ್ರಗಳಲ್ಲಿ ಈ ದಿನ ಸ್ನಾನ ಮಾಡುತ್ತಾರೆ. ಆದ್ದರಿಂದ ಈ ದಿನ ಪ್ರತಿಯೊಬ್ಬರೂ ಕೂಡ ನದಿ ಸ್ನಾನ, ಸಮುದ್ರ ಸ್ನಾನವನ್ನು ಮಾಡಿಕೊಳ್ಬೇಕು. ಇದು ಸಾಧ್ಯವಾಗಿಲ್ಲ ಎನ್ನುವವರು ಮನೆಯಲ್ಲಿಯೇ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಗರಿಕೆ ಹಾಗೂ ಅರಿಶಿನವನ್ನು ಬೆರೆಸಿಕೊಂಡು ಸ್ನಾನವನ್ನು ಮಾಡಬೇಕು. ಮನೆಯಲ್ಲಿ ಪುಣ್ಯ ನದಿಗಳ ನೀರಿದ್ರೆ ಆ ನೀರನ್ನು ಸ್ನಾನದ ನೀರಿಗೆ ಬೆರೆಸಿಕೊಂಡು ಸ್ನಾನವನ್ನ ಮಾಡಿ, ಅಥವಾ ಪುಣ್ಯ ನದಿಗಳ ಹೆಸರನ್ನ ಬಾಯಲ್ಲಿ ಹೇಳಿಕೊಂಡು ಈ ದಿನ ಸ್ನಾನವನ್ನ ಆಚರಿಸಿ. ಇದರಿಂದ ವಿಷ್ಣು ದೇವರ ಪರಿಪೂರ್ಣ ಅನುಗ್ರಹ ಹಾಗೂ ಅಶ್ವಮೇಧ ಯಾಗ ಮಾಡಿದರೆ ಎಷ್ಟು ಪುಣ್ಯ ಲಭಿಸುತ್ತದೆಯೋ ಅದಕ್ಕೆ ಸಮನಾದ ಪುಣ್ಯವು ಲಭಿಸುತ್ತದೆಂದು ನಮ್ಮ ಪುರಾಣಗಳಲ್ಲಿ ಉಲ್ಲೇಖವಿದೆ. ಆದ್ದರಿಂದ ಪ್ರತಿಯೊಬ್ಬರೂ ನಿಮ್ಮ ಮನೆಗಳಲ್ಲಿ ಈ ವಿಧಿವಿಧಾನವನ್ನು ಪಾಲಿಸುತ್ತಾ ಸ್ನಾನವನ್ನು ಮಾಡಬೇಕು. ಈ ದಿನ ಪ್ರತಿಯೊಬ್ಬರೂ ನಿಮ್ಮ ನಿಮ್ಮ ಮನೆಗಳ ಮುಂದೆ 27 ಮಣ್ಣಿನ ದೀಪಗಳನ್ನು ಬೆಳಗಿಸಿ ಲಲಿತಾ ಅಮ್ಮನವರನ್ನ ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಲಲಿತ ಸಹಸ್ರನಾಮವನ್ನು 27 ಬಾರಿ ಕೇಳಬೇಕು ಅಥವಾ ಹೇಳಬೇಕು. ಈ ಒಂದು ಕೆಲಸವನ್ನು ಯಾರು ಶ್ರದ್ಧೆ ಭಕ್ತಿಯಿಂದ ಮಾಡುತ್ತಾರೋ ಅವರ ಎಂತಹದ್ದೇ ಕಠಿಣ ಕೋರಿಕೆಗಳಿದ್ದರೂ ಕೇವಲ 3 ದಿನದಲ್ಲಿ ನೆರವೇರುತ್ತದೆ. ಈ ದಿನ ಮರೆಯದೆ ಯೋಗ್ಯರಿಗೆ ಈ ವಸ್ತುಗಳಲ್ಲಿ ಯಾವುದನ್ನಾದರೂ ದಾನವಾಗಿ ನೀಡಿದರೆ ಸರ್ವ ವಿಧವಾದ ಪಾಪಗಳು ಕಳೆದು ಹಣಕಾಸಿನ ಕಷ್ಟ ದೂರವಾಗುತ್ತದೆ. ಈ ದಿನ ಗೋವು ಸೇವೆ ಮಾಡಿದರೆ ಅನಂತ ಕೋಟಿ ಪುಣ್ಯಫಲಗಳು ಪ್ರಾಪ್ತಿಯಾಗುತ್ತದೆ. ಈ ದಿನ ಗೋವಿಗೆ ಆಹಾರ ಕೊಟ್ಟರೆ ಮಹಾಪುಣ್ಯ ಬರುತ್ತದೆ. ಈ ದಿನದಂದು ಹಸಿರು ಹುಲ್ಲನ್ನು ಗೋವಿಗೆ ತಿನ್ನಿಸಿದರೆ ದರಿದ್ರ ನಿವಾರಣೆಯಾಗುತ್ತದೆ. ನೆನೆಸಿಟ್ಟಂಥ ಹುರುಳಿ ಕಾಳನ್ನು ತಿನ್ನಿಸಿದರೆ ಉದ್ಯೋಗದಲ್ಲಿ ಸ್ಥಿರತೆ ಇರುತ್ತದೆ. ನೆನೆಸಿಟ್ಟ ಕಡಲೆ ಕಾಳುಗಳನ್ನು ತಿನ್ನಿಸಿದರೆ ಧನಾಭಿವೃದ್ಧಿ ನಡೆಯುತ್ತದೆ. ದಂಟು ಸೊಪ್ಪು ಹಾಗೂ ಬೆಲ್ಲ 2 ಸೇರಿಸಿ ತಿನ್ನಿಸಿದರೆ ಕೋರ್ಟ್ ಕೇಸಲ್ಲಿ ಇದ್ದರೆ ನಿಮ್ಮ ಪರಾಜಯ ಸಿಗುತ್ತದೆ. ಕ್ಯಾರೆಟ್ ತಿನ್ನಿಸಿದರೆ ವ್ಯಾಪಾರದಲ್ಲಿ ವೃದ್ಧಿಯಾಗುತ್ತದೆ. ಆಲೂಗಡ್ಡೆ ತಿನ್ನಿಸಿದರೆ ವಿವಾಹ ಯೋಗ ಪ್ರಾಪ್ತಿಯಾಗುತ್ತದೆ. ನೆನೆಸಿಟ್ಟ ಉದ್ದಿನ ಬೇಳೆ ತಿನ್ನಿಸಿದರೆ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ. ನೆನೆಸಿಟ್ಟ ಕಡಲೆ ಬೇಳೆ ತಿನ್ನಿಸಿದರೆ ಕುಟುಂಬದಲ್ಲಿ ಶಾಂತಿ ಇರುತ್ತದೆ. ಸೌತೆಕಾಯಿ ತಿನ್ನಿಸಿದರೆ ಶತ್ರು ನಿವಾರಣೆಯಾಗುತ್ತದೆ. ಇನ್ನು ಇವತ್ತು ಅರಳಿ ಮರದ ಪೂಜೆ ಮಾಡಿದರೆ ಅತ್ಯಂತ ಹೆಚ್ಚು ಮಹಿಮೆ ಸಿಗುತ್ತದೆ. ಈ ದಿನ ಅರಳಿ ಮರದ ಬಳಿ ಹೋಗಿ ಸ್ವಲ್ಪ ನೀರು ಹಾಕಿ ತುಪ್ಪದಿಂದ ಒಂದು ದೀಪ ಹಚ್ಚಿ ಮರದ ಸುತ್ತ 3 ಪ್ರದಕ್ಷಿಣೆ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಜಪ ಮಾಡಬೇಕು. ಅದರ ನಂತರ 3 ಬಾರಿ ಮರವನ್ನು ಮುಟ್ಟಿ ನಮಸ್ಕರಿಸಿಕೊಳ್ಳಬೇಕು. ಈ ರೀತಿ ಮಾಡುವುದರಿಂದ ನಿಮ್ಮ ದರಿದ್ರವೆಲ್ಲ ದೂರವಾಗುತ್ತದೆ. ಹಾಗೆ ನಿಮ್ಮ ಮೈಯಲ್ಲಿ ಯಾವುದಾದರೂ ನಕಾರಾತ್ಮಕ ಶಕ್ತಿ ಇದ್ದರೆ ಅದು ಕೂಡ ನಿವಾರಣೆಯಾಗುತ್ತದೆ. ಜೊತೆಗೆ ಮಹಾಲಕ್ಷ್ಮಿ ಹಾಗೂ ಮಹಾವಿಷ್ಣು ಇಬ್ಬರ ಆಶೀರ್ವಾದ ಕೂಡ ಸಿಗುತ್ತದೆ. ಇನ್ನು ಪುರಾಣಗಳ ಪ್ರಕಾರ ಇವತ್ತು ಒಂದು ಸಲ ಸಮುದ್ರದಲ್ಲಿ ಸ್ನಾನ ಮಾಡಿದರೆ ಕೋಟಿ ನದಿಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಅದು ಸಾಧ್ಯವಾಗದವರು ಮನೆಯಲ್ಲಿ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಬೆರೆಸಿ ಸ್ನಾನ ಮಾಡಬಹುದು. ಇನ್ನು ಆರೋಗ್ಯ ವೈಜ್ಞಾನಿಕ ವಿವರಣೆಯ ಪ್ರಕಾರ ಸಮುದ್ರದ ಉಪ್ಪು ನೀರು ನಮ್ಮ ದೇಹದಲ್ಲಿರುವಂಥ ವಿಷಕಾರಿ ಅಂಶವನ್ನು ನಿವಾರಣೆ ಮಾಡುತ್ತದೆ, ನಮ್ಮ ಚರ್ಮವನ್ನು ಶುದ್ಧೀಕರಿಸುತ್ತದೆ, ಹಾಗೆ ನಮಗೆ ಮಾನಸಿಕ ಶಾಂತಿ ಕೊಡುತ್ತದೆ. ಪ್ರತಿ ಮನುಷ್ಯ ಕೂಡ ವರ್ಷದಲ್ಲಿ 4 ಸಲ ಸಮುದ್ರದಲ್ಲಿ ಸ್ನಾನ ಮಾಡಬೇಕು. ಇನ್ನು ನೀವು ಸ್ನಾನ ಮಾಡುವ ಸ್ಥಳದ ಪ್ರಕಾರ ನಿಮಗೆ ಬರುವಂತಹ ಪುಣ್ಯ ಫಲ ಹೀಗಿರುತ್ತದೆ. ನಾಳೆ ನೀವು ಮನೆಯಲ್ಲೇ ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಅಥವಾ ಗಂಗಾಜಲ ಬೆರೆಸಿಕೊಂಡು ಸ್ನಾನ ಮಾಡಿದರೆ 6 ವರ್ಷಗಳ ಪುಣ್ಯ ಫಲ ಪಡೆದುಕೊಳ್ತೀರಿ. ಅದೇ ಬಾವಿಯಲ್ಲಿ ಸ್ನಾನ ಮಾಡಿದರೆ 12 ವರ್ಷದ ಪುಣ್ಯ ಫಲ ಪಡೆದುಕೊಳ್ಳುತ್ತೀರಿ. ಕೆರೆಯಲ್ಲಿ ಸ್ನಾನ ಮಾಡಿದರೆ 24 ವರ್ಷ ಪುಣ್ಯ ಫಲ ಪಡೆದುಕೊಳ್ಳುತ್ತೀರಿ. ಸಾಮಾನ್ಯ ನದಿಯಲ್ಲಿ ಸ್ನಾನ ಮಾಡಿದರೆ 96 ವರ್ಷ ಪುಣ್ಯ ಫಲ ಸಿಗುತ್ತದೆ. ಒಂದು ವೇಳೆ ಪವಿತ್ರ ನದಿಯಲ್ಲಿ ಸ್ನಾನ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಕೋಟಿ ಕೋಟಿ ವರ್ಷಗಳ ಪುಣ್ಯ ಫಲ ಪಡೆದುಕೊಳ್ತೀರಿ. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ 10 ಕೋಟಿ ವರ್ಷಗಳ ಪುಣ್ಯ ಫಲ ಪಡೆದುಕೊಳ್ಳುತ್ತೀರಿ. ಅದೇ ಒಂದು ವೇಳೆ ಸಮುದ್ರದಲ್ಲಿ ಸ್ನಾನ ಮಾಡಿದರೆ 100 ಕೋಟಿ ವರ್ಷಗಳ ಪುಣ್ಯ ಫಲ ಪಡೆದುಕೊಳ್ಳುತ್ತೀರಿ.
ನಾಳೆ ನೀವು ತಪ್ಪದೆ ಸೂರ್ಯನಿಗೆ ಆರ್ಘ್ಯ ಸಮರ್ಪಿಸಬೇಕು. ಆ ರೀತಿ ಸೂರ್ಯನಿಗೆ ಆರ್ಘ್ಯ ಬಿಡುವಾಗ ಈ ಶ್ಲೋಕವನ್ನು ಹೇಳಿದರೆ ತುಂಬ ಒಳ್ಳೆಯದು. ಆ ಶ್ಲೋಕ ಏನಂದರೆ, ಸಾವಿತ್ರಿ ಪ್ರಸವಿತೆ ಚ ಪರಂಧಾಮ ಜಲೆ ಮಮ ತತ್ತೇಜಸ ಪರಭ್ರಷ್ಟಂ ಪಾಪಂ ಯಾತು. ಸಹಸ್ರತ ಪುರಾಣಗಳಲ್ಲಿ ಕೆಲವು ಎಚ್ಚರಿಕೆಗಳನ್ನು ಕೂಡ ಕೊಡಲಾಗಿದೆ. ಈ ದಿನ ತಡವಾಗಿ ಏಳುವುದು, ಸ್ನಾನ ಮಾಡದೇ ಇರುವುದು, ದಾನ ಮಾಡದೇ ಇರುವುದು, ಅಂದರೆ ನಿಮ್ಮ ಕೈಯಲ್ಲಿ ದಾನ ಮಾಡುವ ಕೆಪಾಸಿಟಿ ಇದ್ದೂ ಕೂಡ ಮಾಡದೇ ಇರೋದು, ಇನ್ನು ದೇವರ ಆರಾಧನೆ ಮಾಡದೇ ಇರೋದು, ಇವೆಲ್ಲ ಮಾಡಿದರೆ ನರಕ ಫಲ ದೊರೆಯುತ್ತದೆ ಎಂದು ಪುರಾಣಗಳು ಹೇಳುತ್ತಿವೆ. ಸಾಮಾನ್ಯವಾಗಿ ಈ ದಿನ ಯಾರಿಗೂ ಹಣವನ್ನು ನೀಡಬಾರದು ಅಂತ ಹೇಳಲಾಗುತ್ತದೆ. ಆದರೆ ಹಣವನ್ನು ಈ ದಿನ ದಾನವಾಗಿ ನೀಡಬೇಕು. ಯೋಗ್ಯರಿಗೆ, ಅಂದರೆ ಅವಶ್ಯಕತೆ ಇದ್ದವರಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ, ಹೋಮ್ ಹವನ ಜಪತಪ ಮಾಡುವವರಿಗೆ ನಿಮ್ಮ ಶಕ್ತಿಗೆ ಅನುಸಾರ ಹಣವನ್ನು ದಾನವಾಗಿ ನೀಡಬೇಕು. ಬಿಳಿ ಬಣ್ಣದ ವಸ್ತ್ರಗಳು ಅಥವಾ ಹತ್ತಿಯನ್ನು ಕೂಡ ಈ ದಿನ ದಾನವಾಗಿ ಕೊಡಬೇಕು. ಬಿಳಿ ಬಣ್ಣದ ವಸ್ತ್ರವನ್ನೇ ಏಕೆ ಈ ದಿನ ದಾನವಾಗಿ ಕೊಡಬೇಕು ಅನ್ನೋದಾದರೆ, ಈ ದಾನದಿಂದ ಚಂದ್ರನನ್ನು ಸಂತೋಷಗೊಳಿಸಬಹುದು. ಚಂದ್ರನು ಮನಸ್ಕಾರಕ. ನಮ್ಮ ಮನಸ್ಸಿನಲ್ಲಿರುವಂಥ ಕಿರಿಕಿರಿ ಗೊಂದಲಗಳನ್ನು, ಚಂಚಲತೆಯನ್ನು ದೂರ ಮಾಡುತ್ತಾನೆ. ಮನಸ್ಸು ಚೆನ್ನಾಗಿದೆ ಅಂದರೆ ದುಡಿಯುವ ಕಡೆ ಏಕಾಗ್ರತೆ, ಕೆಲಸದ ಕಡೆ ಗಮನ ಹೆಚ್ಚುತ್ತದೆ. ಇದರಿಂದ ಹಣದ ಲಾಭವೇ ಆಗುತ್ತದೆ. ಎಳ್ಳನ್ನು ಈ ದಿನ ದಾನದ ರೂಪದಲ್ಲಿ ನೀಡಬೇಕು. ಇದರ ಜೊತೆಗೆ ಕಂಬಳಿ, ಪಾದರಕ್ಷೆ ಹಾಗೂ ಛತ್ರಿಯ ದಾನವನ್ನು ನೀಡಿದರೆ ಶುಭ ಯೋಗಗಳು ಪ್ರಾಪ್ತಿಯಾಗುತ್ತದೆ. ಈ ದಿನ ಯಾರು ಸಾಕ್ಷಾತ್ ವಿಷ್ಣು ದೇವರಿಗೆ ಬಿಳಿ ಬಣ್ಣದ ಪುಷ್ಪಗಳಿಂದ ಹಾಗೂ ತುಳಸಿಯಿಂದ ಪೂಜೆಯನ್ನು ಮಾಡ್ತಾರೋ ಅವರ ಮನೆಯಲ್ಲಿದ್ದ ದರಿದ್ರ ಲಕ್ಷ್ಮಿ ಮನೆಯಿಂದ ಹೊರಹೋಗಿ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯ ಆಗಮನವಾಗುತ್ತದೆ. ಮನೆಯಲ್ಲಿ ಸದಾ ಹಣದ ಸಮಸ್ಯೆ, ಕುಟುಂಬ ಕಲಹ, ಮಕ್ಕಳ ಹಠ, ದುಡ್ಡು ಕೈನಲ್ಲಿ ನಿಲ್ಲದೇ ಇರುವುದು, ಈ ಸಮಸ್ಯೆಗಳಿದ್ದರೆ ಬಿಳಿ ಪುಷ್ಪಗಳು ಹಾಗೂ ತುಳಸಿ ದಳಗಳಿಂದ ಮಹಾವಿಷ್ಣು ಮಹಾಲಕ್ಷ್ಮಿ ಅಮ್ಮನವರಿಗೆ ಪೂಜೆ ಮಾಡಿಕೊಳ್ಳಿ. ಇನ್ನು ಸ್ವಂತ ಮನೆಯ ಕನಸು ನನಸಾಗಲು ಮನೆ ಕಟ್ಟಿಸಿ ಅರ್ಧಕ್ಕೆ ನಿಂತಿದ್ರೆ ಎಷ್ಟೇ ಪ್ರಯತ್ನ ಪಟ್ಟರೂ ಸ್ವಂತಕ್ಕೆ ಅಂತ ಒಂದಿಷ್ಟು ಭೂಮಿ ಖರೀದಿ ಮಾಡಲು ಸಾಧ್ಯವಾಗುತ್ತಿಲ್ಲವೆಂದರೆ ಈ ದಿನ ಗೌರಿಶಂಕರನ ಪೂಜೆ ಮಾಡಬೇಕು. ಅಂದರೆ ನಿಮ್ಮ ಮನೆಗಳಲ್ಲಿ ಈ ದಿನ ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಈ ವಿಧವಾಗಿ ಶಿವ ಹಾಗೂ ಪಾರ್ವತಿಯರ ಪೂಜೆ ಮಾಡಿಕೊಳ್ಳಬೇಕು. ಶಿವ ಪಾರ್ವತಿಯರ ಫೋಟೋ ದೇವರ ಕೋಣೆಯಲ್ಲಿಟ್ಟು ಪುಷ್ಪಗಳಿಂದ ಅಲಂಕಾರ ಮಾಡಿ 5 ದೀಪಗಳನ್ನು ತುಪ್ಪ ಅಥವಾ ಎಳ್ಳೆಣ್ಣೆ ಸಹಾಯದಿಂದ ಬೆಳಗಿಸಬೇಕು. ಗೌರಿ ಶಂಕರರ ವಿಶೇಷ ಅನುಗ್ರಹಕ್ಕೆ ಹಾಲಿನ ಪಾಯಸವನ್ನು ನೈವೇದ್ಯವಾಗಿಡಬೇಕು. ಈ ದಿನ ರಾತ್ರಿಯ ಸಮಯದಲ್ಲಿ ಹಾಲನ್ನು ಚಂದ್ರನ ಬೆಳಕಿನಲ್ಲಿ ಅರ್ಧ ಗಂಟೆ ಇಟ್ಟು ಆ ನಂತರ ಆ ಹಾಲಿನಿಂದ ಪಾಯಸವನ್ನು ಮಾಡಿ ಶಿವ ಪಾರ್ವತಿಯರ ಮುಂದಿಟ್ಟು ತದನಂತರ ಮನೆ ಮಂದಿಯೆಲ್ಲ ಪ್ರಸಾದವಾಗಿ ಸ್ವೀಕರಿಸಬೇಕು. ಹೀಗೆ ಮಾಡೋದ್ರಿಂದ ಕುಟುಂಬದಲ್ಲಿ ಆಗುವ ಗಲಾಟೆ, ಕಲಹಗಳು ನಿಲ್ಲುತ್ತದೆ. ಮನೆಯ ಸದಸ್ಯರ ನಡುವೆ ಪ್ರೀತಿ ವಾತ್ಸಲ್ಯ ಹೆಚ್ಚುತ್ತದೆ. ಭೂಮಿ, ಸ್ವಂತ ಮನೆಗಾಗಿ ನೀವು ಪಡುವಂತಹ ಕಷ್ಟ ಅಂತ್ಯವಾಗುತ್ತದೆ. ಸ್ವಗೃಹ ಯೋಗವನ್ನು ನೀವು ಅತಿ ಶೀಘ್ರವಾಗಿ ಕಾಣಬಹುದು. ನಾಳೆ ರಾತ್ರಿ ಸಮಯದಲ್ಲಿ ದೀಪ ಬೆಳಗಿಸುವಾಗ ತಪ್ಪದೆ ಚಂದ್ರದೇವನನ್ನು ಸ್ಮರಿಸಿಕೊಂಡು ಅಥವಾ ಮನೆಯ ಹೊರಭಾಗದಲ್ಲಿ ನಿಂತು ಚಂದ್ರನ ಕಡೆ ನೋಡುತ್ತಾ ಈ ಚಿಕ್ಕ ಮಂತ್ರವನ್ನು ಹೇಳಿಕೊಂಡ್ರೆ ನಿಮಗಿರುವಂಥ ಹಣಕಾಸಿನ ಕಿರಿಕಿರಿ, ಅನಾರೋಗ್ಯ ದೂರವಾಗಿ ಅದೃಷ್ಟ ಕೂಡಿ ಬರುತ್ತೆ. ಶಿವಚಂದ್ರರ ಅನುಗ್ರಹ ಬಹಳ ಶೀಘ್ರವಾಗಿ ಪ್ರಾಪ್ತಿಯಾಗುತ್ತೆ. ಈ ಮಂತ್ರ ಈ ವಿಧವಾಗಿದೆ: ಓಂ ಜಟಾಧರ ಶಿರೋರತ್ನಂ ಶ್ವೇತವರ್ಣಂ ನಿಶಾಕರಂ ಧ್ಯಾಯೇತ್ ಅಮೃತ ಸಂಭೂತಂ ಸರ್ವಕಾಮ ಫಲಪ್ರದಂ. ಸಾಕ್ಷಾತ್ ಶಿವನ ಶಿರಸ್ಸಿನಲ್ಲಿ ಆಭರಣವಾಗಿರುವ ಚಂದ್ರದೇವನೇ, ನೀನು ಶ್ವೇತವರ್ಣದಲ್ಲಿ ಪ್ರಕಾಶಿಸುತ್ತೀಯ. ನಿನ್ನನ್ನು ನಾನು ನಮಸ್ಕರಿಸುತ್ತೇನೆ. ನನ್ನ ಕೋರಿಕೆಗಳನ್ನು ಈಡೇರಿಸು ಎಂಬುದು ಈ ಮಂತ್ರದ ಅರ್ಥವಾಗಿದೆ. ಇನ್ನು ಕೊನೆಯದಾಗಿ ಬಿಳಿ ಎಕ್ಕದ ಗಿಡದ ಬೇರಿನಲ್ಲಿ ತಯಾರು ಮಾಡಿರುವಂಥ ಗಣಪತಿ ಮೂರ್ತಿಯನ್ನು ಪೂಜೆ ಮಾಡಿದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಈ ದಿನ ಗಣಪತಿಯ ಪೂಜೆಯನ್ನು ಮಾಡಿದರೆ ವಿವಾಹ, ಕೆಲಸ, ಭೂಮಿ, ಕೋರ್ಟ್ ಕೇಸ್ನಲ್ಲಿ ಜಯ, ಎಲ್ಲ ಅನುಕೂಲತೆಗಳು ಪ್ರಾಪ್ತಿಯಾಗುತ್ತದೆ. ಈ ದಿನ ನಾನು ಹೇಳಿದಂಥ ಎಲ್ಲ ಪರಿಹಾರಗಳನ್ನು ನೀವು ಮಾಡಿದ್ದೆ ಆದರೆ ನಿಮಗೆ ಈ ವಿಶೇಷ ಫಲಗಳು ಸಿಗುತ್ತದೆ. ಆಯಸ್ಸು, ಆರೋಗ್ಯ, ಐಶ್ವರ್ಯ, ಜ್ಞಾನ ಮತ್ತು ಮೋಕ್ಷ. ಓಂ ನಮಃ ಶಿವಾಯ ಅಥವಾ ಓಂ ನಮೋ ನಾರಾಯಣ ಎಂದು ಕಮೆಂಟ್ ಮಾಡಿ. 2026 ಮಾರ್ಚ್ 3ರಂದು ಹೋಳಿ ಹುಣ್ಣಿಮೆ ಬಂದಿದೆ. ಇನ್ನು ಇದರ ಜೊತೆಗೆ ಚಂದ್ರಗ್ರಹಣ ಕೂಡ ಬಂದಿದೆ. 500 ವರ್ಷಗಳ ಬಳಿಕ ಹೋಳಿಯಂದೇ ಪೂರ್ಣ ಚಂದ್ರಗ್ರಹಣ. ಈ 6 ರಾಶಿಯವರಿಗೆ ಹೆಜ್ಜೆ ಹೆಜ್ಜೆಗೂ ಸಿಗುವುದು ಸಕ್ಸಸ್. ಹೋಳಿಯ ಸಂದರ್ಭದಲ್ಲಿ ಪೂರ್ಣ ಚಂದ್ರಗ್ರಹಣವು ಕುಂಭ ರಾಶಿಯಲ್ಲಿ ಸಂಭವಿಸುವುದು. ಈ ಚಂದ್ರಗ್ರಹಣದಿಂದ ಯಾವ 6 ರಾಶಿಗೆ ಸೇರಿದ ಜನರ ಅದೃಷ್ಟದ ಬಾಗಿಲು ತೆರೆಯಲಿದೆ? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಮಯಕ್ಕೆ ಸರಿಯಾಗಿ ಚಂದ್ರ ಮತ್ತು ಸೂರ್ಯಗ್ರಹಣವು ಸಂಭವಿಸುವುದು. ಇದರ ಪ್ರಭಾವವನ್ನು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಮೇಲೆ ಮತ್ತು ಜಗತ್ತಿನ ಮೇಲೆ ನೋಡಬಹುದು.
2026ರ ಮೊದಲ ಪೂರ್ಣ ಚಂದ್ರಗ್ರಹಣ ಫಾಲ್ಗುಣಿ ಪೂರ್ಣಿಮೆಯ ಶುಭ ಸಂದರ್ಭದಲ್ಲಿ ಸಂಭವಿಸುವುದು, ಅಂದರೆ ಹೋಳಿ ಹಬ್ಬದ ಸಂದರ್ಭದಲ್ಲಿ ಸಂಭವಿಸುವುದು. ಈ ಗ್ರಹಣವು 2026ರ ಮಾರ್ಚ್ 3ರ ಮಧ್ಯಾಹ್ನ 2:17ಕ್ಕೆ ಪ್ರಾರಂಭವಾಗಲಿದ್ದು ಸಂಜೆ 7:53ಕ್ಕೆ ಕೊನೆಗೊಳ್ಳಲಿದೆ. ಈ ಚಂದ್ರಗ್ರಹಣವು ಕುಂಭ ರಾಶಿಯಲ್ಲಿ ಸಂಭವಿಸುವುದು. ಈ ಚಂದ್ರಗ್ರಹಣದ ಸೃಷ್ಟಿಯಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರ ಅದೃಷ್ಟದ ಬಾಗಿಲು ತೆರೆಯಲಿದೆ. ಜೊತೆಗೆ ವೃತ್ತಿ ಜೀವನ ಹಾಗೂ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅಪಾರ ಪ್ರಗತಿಯನ್ನು ಗಳಿಸುವ ಶುಭ ಯೋಗವೂ ಕೂಡ ನಿರ್ಮಾಣಗೊಳ್ಳುವುದು. ಹಾಗೆ ನಿಮ್ಮ ಮನಸ್ಸು ಸಾಕಷ್ಟು ಸಂತೋಷದಿಂದಿರಲಿದೆ. ಆದ್ದರಿಂದ ಆ ಅದೃಷ್ಟಶಾಲಿ 6 ರಾಶಿಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ರೆ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಚಂದ್ರದೇವ ಅಂತ ಕಮೆಂಟ್ ಮಾಡಿ. ಮೇಷರಾಶಿಯವರಿಗೆ ಶುಭವಾಗಲಿದೆ. ಈ ಅವಧಿಯಲ್ಲಿ ನೀವು ಆರ್ಥಿಕ ಲಾಭಗಳನ್ನು ಪಡೆಯುತ್ತೀರಿ. ಮುಂದಿನ 1 ತಿಂಗಳೊಳಗೆ ವ್ಯವಹಾರದಲ್ಲಿ ಉತ್ತಮ ಲಾಭ ಗಳಿಸುವ ಸಾಧ್ಯತೆಗಳಿವೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ. ನೀವು ಉದ್ಯೋಗದಲ್ಲಿದ್ದರೆ ನಿಮಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಈ ರಾಶಿಯ ಸಂಪತ್ತಿನ ಮನೆ ಅಂದರೆ 2ನೇ ಮನೆಯಲ್ಲಿ ಗಜಕೇಸರಿ ರಾಜಯೋಗವು ರೂಪುಗೊಳ್ಳುತ್ತಿದೆ. ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಯಲ್ಲಿ ಜನಿಸಿದ ಜನರು ಆರ್ಥಿಕ ಬಿಕ್ಕಟ್ಟಿನಿಂದ ಪರಿಹಾರ ಪಡೆಯಬಹುದು. ಹಣಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸಬಹುದು. ನಿಮ್ಮ ಜೀವನದಲ್ಲಿ ಸಂತೋಷವು ನಿಮ್ಮ ಬಾಗಿಲನ್ನು ತಟ್ಟಬಹುದು. ಹಣಕಾಸು ನಿರ್ವಹಣೆಗೆ ಸಂಬಂಧಿಸಿದಂತೆ ನೀವು ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ವಿದೇಶಿ ವ್ಯಾಪಾರದಲ್ಲಿ ತೊಡಗಿರುವ ಜನರು ಹಣಕಾಸಿನ ಲಾಭವನ್ನು ಪಡೆಯಬಹುದು. ಅನಗತ್ಯ ಖರ್ಚುಗಳನ್ನು ಕಡಿತಗೊಳಿಸುವಲ್ಲಿ ನೀವು ಯಶಸ್ವಿಯಾಗಬಹುದು. ಈ ಸಂದರ್ಭದಲ್ಲಿ ನೀವು ಉತ್ತಮ ಹಣವನ್ನು ಉಳಿಸಬಹುದು. ನಿಮ್ಮ ಜಾತಕದ 5ನೇ ಮನೆಯ ಅಧಿಪತಿ ಗುರು ಮತ್ತು 5ನೇ ಮನೆಯ ಅಧಿಪತಿಯ ದೃಷ್ಟಿ ಹಣದ ಮನೆಯ ಮೇಲಿರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡುವುದರಿಂದ ನೀವು ಸಾಕಷ್ಟು ಲಾಭ ಪಡೆಯಬಹುದು. ನೀವು ಕಳೆದುಕೊಂಡ ಯಾವುದೇ ಹಣವನ್ನು ಸಹ ನೀವು ಮರಳಿ ಪಡೆಯಬಹುದು. ಮಿಥುನ ರಾಶಿ. ಶನಿದೇವನ ಶಶರಾಜಯೋಗದ ಪರಿಣಾಮದಿಂದಾಗಿ ಮಿಥುನ ರಾಶಿಯ ಜನರ ಸಮಸ್ಯೆಗಳು ಬಗೆಹರಿಯುತ್ತವೆ. ಆದಾಯದ ಮೂಲಗಳು ಹೆಚ್ಚಾಗಲಿವೆ. ಇದರೊಂದಿಗೆ 1 ತಿಂಗಳೊಳಗೆ ಆರ್ಥಿಕ ಲಾಭದ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಪ್ರಗತಿ ಕಂಡುಬರುವುದು. ಈ ಸಮಯ ದಾಂಪತ್ಯ ಜೀವನಕ್ಕೂ ಶುಭವಾಗಲಿದೆ. ಚಂದ್ರನ ಸಂಚಾರವು ನಿಮ್ಮ ರಾಶಿಯ 9ನೇ ಮನೆಯಲ್ಲಿ ಅದೃಷ್ಟ ಮನೆಯಲ್ಲಿರುತ್ತದೆ ಮತ್ತು ಗುರುವು ಚಂದ್ರನ ದೃಷ್ಟಿಯನ್ನು ಹೊಂದುತ್ತಾನೆ. ಇದರಿಂದಾಗಿ ಈ ಮನೆಯಲ್ಲಿ ಗಜಕೇಸರಿ ರಾಜಯೋಗವು ರೂಪುಗೊಳ್ಳುತ್ತದೆ. ಭಾಗ್ಯ ಮನೆಯಲ್ಲಿ ಈ ಯೋಗ ಉಂಟಾಗುವುದರಿಂದ ಜೀವನದಲ್ಲಿ ಸಂತೋಷ ಮಾತ್ರ ಬರುತ್ತದೆ. ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ನೀವು ಬಯಸುವ ಯಾವುದೇ ಕೆಲಸವನ್ನು ಪ್ರಾರಂಭಿಸಲು ಸಾಧ್ಯವಾಗುತ್ತದೆ. ಅದು ವ್ಯವಹಾರವಾಗಿರಲಿ ಅಥವಾ ಯಾವುದೇ ಇತರ ಕೆಲಸವಾಗಿರಲಿ, ನೀವು ಅದರಲ್ಲಿ ಯಶಸ್ಸನ್ನು ಸಾಧಿಸಬಹುದು. ನೀವು ಹೊಸ ಕೆಲಸಕ್ಕೆ ಸೇರಲು ಬಯಸಿದರೆ ಈ ಅವಧಿಯಲ್ಲಿ ಅದನ್ನು ಮಾಡುವುದು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು. ಸಂತೋಷ ಮತ್ತು ಶಾಂತಿ ನಿಮ್ಮ ಬಾಗಿಲನ್ನು ತಟ್ಟಬಹುದು. ನೀವು ಮನೆಯಲ್ಲಿ ಯಾವುದೇ ಧಾರ್ಮಿಕ ಆಚರಣೆಗಳನ್ನು ಮಾಡಲು ಬಯಸಿದರೆ ಅಥವಾ ಧಾರ್ಮಿಕ ಪ್ರವಾಸಕ್ಕೆ ಹೋಗಲು ಬಯಸಿದರೆ ಈ ಅವಧಿಯಲ್ಲಿ ನೀವು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು. ಕರ್ಕಾಟಕ ರಾಶಿಯ ಜನರು ಸಂಪತ್ತು ಮತ್ತು ಆಸ್ತಿಯಿಂದ ಲಾಭ ಪಡೆಯುತ್ತಾರೆ. ಈ ಸಮಯದಲ್ಲಿ ನೀವು ಹಠಾತ್ ಆರ್ಥಿಕ ಲಾಭವನ್ನು ಪಡೆಯಬಹುದು. ನೀವು ಎಲ್ಲೋ ಹೂಡಿಕೆ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ಸಮಯ ನಿಮಗೆ ಸೂಕ್ತವಾಗಿರುತ್ತದೆ. ಆಸ್ತಿಗೆ ಸಂಬಂಧಿಸಿದ ಏಳಿಗೆಯನ್ನು ನೀವು ಕಾಣುವಿರಿ. ಕಟಕ ರಾಶಿಗೆ ಸೇರಿದ ಜನರು ಜೀವನದಲ್ಲಿ ಸಾಕಷ್ಟು ಸಂತೋಷಮಯವಾದ ಬದಲಾವಣೆಯನ್ನು ನೋಡಬಹುದು. ಈ ಸಮಯದಲ್ಲಿ ನಿಮಗೆ ವಿಶೇಷವಾಗಿ ಹೆಚ್ಚಿನ ಪ್ರಗತಿ ದೊರಕುವುದು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಈ ಸಂದರ್ಭದಲ್ಲಿ ನೀವು ಉತ್ತಮ ಫಲಿತಾಂಶವನ್ನು ಪಡೆಯುವಿರಿ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ದೊಡ್ಡ ಯಶಸ್ಸನ್ನು ಪಡೆಯುವ ಯೋಗವಿದೆ. ಕೇತುವಿನ ಪ್ರಭಾವದಿಂದಾಗಿ ನೀವು ಸಾಕಷ್ಟು ಧೈರ್ಯಶಾಲಿಗಳಾಗುವಿರಿ. ಇದರಿಂದಾಗಿ ನೀವು ಯಾವುದೇ ರೀತಿಯ ಕಠಿಣ ಪರಿಸ್ಥಿತಿಯನ್ನು ಎದುರಿಸಲು ಸಾಧ್ಯವಾಗುವುದು. ಈ ಸಮಯದಲ್ಲಿ ಕಟಕ ರಾಶಿಗೆ ಸೇರಿದ ಜನರ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯನ್ನು ನೋಡಬಹುದಾಗಿದೆ ಮತ್ತು ನೀವು ಕಿರಿಯ ಸಹೋದರ ಮತ್ತು ಸಹೋದರಿಯರ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಲು ನಿಮಗೆ ಉತ್ತಮ ಅವಕಾಶ ಲಭಿಸುವುದು. ಇದರಿಂದಾಗಿ ಮಾನಸಿಕ ಶಾಂತಿಯನ್ನು ಸಹ ಹೊಂದುವುದರೊಂದಿಗೆ ನೀವು ಸಂತುಷ್ಟ ಜೀವನವನ್ನು ನಡೆಸುವಿರಿ.
ಈ ಅವಧಿಯಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ಪಡೆಯುವುದರಿಂದಾಗಿ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳಲಿದೆ. ಕುಂಭರಾಶಿ. ಶನಿದೇವನ ಶಶರಾಜಯೋಗ ರಚನೆಯಿಂದಾಗಿ ಕುಂಭರಾಶಿಯ ಜನರು ಆರ್ಥಿಕ ಲಾಭಗಳನ್ನು ಪಡೆಯಲಿದ್ದಾರೆ. ನೀವು ಕೆಲಸ ಮಾಡುತ್ತಿದ್ದರೆ ಬೇರೊಂದು ಉದ್ಯೋಗದಿಂದ ನಿಮಗೆ ಆಫರ್ ಸಿಗಬಹುದು. ವ್ಯಾಪಾರ ಪರಿಸ್ಥಿತಿಗಳು ಸುಧಾರಿಸುತ್ತವೆ ಮತ್ತು ಎಲ್ಲೆಡೆ ಲಾಭ ಇರುತ್ತದೆ. ಹೋಳಿ ಹಬ್ಬದ ದಿನದಂದು ನಿಮ್ಮ ಜಾತಕದ 4ನೇ ಮನೆಯಲ್ಲಿ ಗಜಕೇಸರಿ ರಾಜಯೋಗ ಇರುತ್ತದೆ. ಈ ಭಾವವು ಮನೆಯ ಪರಿಸರ, ತಾಯಿ, ಭೂಮಿ, ಕಟ್ಟಡ ಇತ್ಯಾದಿಗಳೊಂದಿಗೆ ಸಂಬಂಧವನ್ನು ಹೊಂದಿದೆ. ಅಂತಹ ಪರಿಸ್ಥಿತಿಯಲ್ಲಿ ಗಜಕೇಸರಿ ರಾಜಯೋಗವು ಈ ರಾಶಿಚಕ್ರ ಚಿಹ್ನೆಯ ಜನರಿಗೆ ಅನುಕೂಲಕರವೆಂದು ಸಾಬೀತುಪಡಿಸಬಹುದು. ಈ ರಾಶಿಚಕ್ರ ಚಿಹ್ನೆಯ ಜನರು ಭೂಮಿ, ಆಸ್ತಿ, ವಾಹನ, ಮನೆ ಇತ್ಯಾದಿಗಳನ್ನು ಖರೀದಿಸುವ ಕನಸುಗಳು ಈ ಅವಧಿಯಲ್ಲಿ ನನಸಾಗಬಹುದು. ಇದಲ್ಲದೆ ನಿಮ್ಮ ಮನೆ, ವಾಹನ ಅಥವಾ ಜಮೀನನ್ನು ಮಾರಾಟ ಮಾಡಲು ಬಯಸಿದರೆ ಈ ಅವಧಿಯಲ್ಲಿ ನೀವು ಸಾಕಷ್ಟು ಲಾಭವನ್ನು ಪಡೆಯಬಹುದು. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ತಾಯಿಯ ಆರೋಗ್ಯ ಕೆಟ್ಟದಾಗಿದ್ದರೆ ಈಗ ಅದು ಉತ್ತಮವಾಗಬಹುದು. ನೀವು ಹೂಡಿಕೆ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ಅದನ್ನು ಸ್ವಲ್ಪ ಸಮಯದವರೆಗೆ ಮಾಡುವುದರಿಂದ ನಿಮಗೆ ಲಾಭವಾಗುತ್ತದೆ. ಧನುರಾಶಿ. ಧನುರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭದಾಯಕವಾಗಿರುವುದು. ಈ ಸಂದರ್ಭದಲ್ಲಿ ಧನುರಾಶಿಗೆ ಸೇರಿದ ಜನರು ಯಾವುದಾದರೂ ವಾಹನ ಅಥವಾ ಆಸ್ತಿಯನ್ನು ಗಳಿಸುವ ಯೋಗವು ಕೂಡ ನಿರ್ಮಾಣಗೊಳ್ಳುವುದು. ಜೊತೆಗೆ ಧನುರಾಶಿಗೆ ಸೇರಿದ ಜನರ ಆದಾಯದಲ್ಲಿ ಅತ್ಯಂತ ಹೆಚ್ಚಿನ ವೃದ್ಧಿಯನ್ನು ಈ ಸಂದರ್ಭದಲ್ಲಿ ನೀವು ನೋಡಬಹುದಾಗಿದೆ. ಜೊತೆಗೆ ಈ ಅವಧಿಯಲ್ಲಿ ಧನುರಾಶಿಗೆ ಸೇರಿದ ಜನರು ಹೂಡಿಕೆಯನ್ನು ಮಾಡೋದ್ರಿಂದ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗವು ಕೂಡ ನಿರ್ಮಾಣಗೊಳ್ಳುವುದು. ಹಾಗೆ ಈ ಅವಧಿಯಲ್ಲಿ ಧನಾತ್ಮಕವಾಗಿ ಹೊಸ ಮಾರ್ಗಗಳನ್ನು ಧನುರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಧನುರಾಶಿಗೆ ಸೇರಿದ ಜನರ ಆರೋಗ್ಯ ಮತ್ತು ಪರಾಕ್ರಮದಲ್ಲಿ ಬಹಳಷ್ಟು ವೃದ್ಧಿ ಕೂಡ ಆಗಬಹುದು. ಇದರೊಂದಿಗೆ ಈ ಚಂದ್ರಗ್ರಹಣದಿಂದಾಗಿ ಸುಖ, ಶಾಂತಿ ನೆಲೆಸುವುದು ಮತ್ತು ಸಾಕಷ್ಟು ಸಕಾರಾತ್ಮಕ ವಾತಾವರಣವು ಕೂಡ ನಿರ್ಮಾಣಗೊಳ್ಳುವುದು. ಹಾಗೆ ಧನುರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಯಾವುದಾದರೂ ದೊಡ್ಡ ಗುರಿಯನ್ನು ತಲುಪುವಲ್ಲಿ ಯಶಸ್ಸು ಗಳಿಸುವ ಸಂಭವವು ಬಹಳಷ್ಟು ವೃದ್ಧಿಯಾಗಲಿದೆ. ಮಕರ ರಾಶಿ. ಮಕರ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿಯನ್ನು ಹೊಂದುವಂತೆ ಮಾಡಲಿದೆ. ಈ ಸಮಯದಲ್ಲಿ ಕೆಲಸವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರು ಕೆಲಸಕ್ಕೆ ಸಂಬಂಧಿಸಿದಂತೆ ಹೊಸ ಅವಕಾಶಗಳನ್ನು ಪಡೆಯುವರು. ಜೊತೆಗೆ ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರಿಗೆ ದೇಶ ವಿದೇಶಕ್ಕೆ ಪ್ರಯಾಣಿಸುವ ಅತ್ಯುತ್ತಮವಾದ ಅವಕಾಶಗಳು ಕೂಡ ದೊರಕುವುದು. ಜೊತೆಗೆ ಮಕರ ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಯಾವುದಾದರೂ ಐಷಾರಾಮಿ ವಸ್ತುಗಳನ್ನು ಖರೀದಿಸುವ ಸಾಧ್ಯತೆಯೂ ಕೂಡ ಬಹಳಷ್ಟು ವೃದ್ಧಿಯಾಗಲಿದೆ. ಹಾಗೆ ಈ ಅವಧಿಯಲ್ಲಿ ಶುಭ ಪ್ರಭಾವದಿಂದಾಗಿ ಮಕರ ರಾಶಿಗೆ ಸೇರಿದ ಜನರಿಗೆ ಆದಾಯವನ್ನು ಹೆಚ್ಚಿಸಲು ನಿಮಗೆ ಹೊಸ ಮಾರ್ಗಗಳು ಗೋಚರಿಸುವುದರಿಂದ ನೀವು ಅತ್ಯಂತ ಹೆಚ್ಚಿನ ಧನ ಸಂಪತ್ತನ್ನು ಗಳಿಸಬಹುದಾಗಿದೆ. ಜೊತೆಗೆ ಈ ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಸಾಕಷ್ಟು ಸುಧಾರಿಸುವುದು. ಇದರೊಂದಿಗೆ ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರ ಗೌರವ, ಖ್ಯಾತಿ ಹಾಗೂ ಪ್ರತಿಷ್ಠೆಯಲ್ಲಿ ಸಾಕಷ್ಟು ವೃದ್ಧಿಯನ್ನು ನೀವು ನೋಡಬಹುದು. ಸಿಂಹರಾಶಿ. ಸಿಂಹರಾಶಿಗೆ ಸೇರಿದ ಜನರಿಗೆ ಹೆಚ್ಚು ಲಾಭಗಳನ್ನು ಗಳಿಸುವಂತೆ ಮಾಡಲಿದೆ. ಈ ಸಂದರ್ಭದಲ್ಲಿ ಸಿಂಹರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸುತ್ತಿದ್ದರೆ ಅದರಲ್ಲಿ ಯಶಸ್ಸು ಗಳಿಸುವ ಸಾಧ್ಯತೆಯೂ ಕೂಡ ಬಹಳಷ್ಟು ವೃದ್ಧಿಯಾಗುವುದು. ಇದರೊಂದಿಗೆ ಸಿಂಹರಾಶಿಗೆ ಸೇರಿದ ಜನರು ರಾಜಕೀಯ, ಸರ್ಕಾರಿ ಸೇವೆಗಳೊಂದಿಗೆ ಸಂಬಂಧವನ್ನು ಹೊಂದಿದ್ರೆ ಈ ಅವಧಿಯಲ್ಲಿ ಸಿಂಹರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಅಪಾರ ಲಾಭ ದೊರಕುವ ಯೋಗವು ಕೂಡ ನಿರ್ಮಾಣಗೊಳ್ಳುವುದು. ಹಾಗೆ ಈ ಸಮಯದಲ್ಲಿ ಕೆಲಸವನ್ನು ಹುಡುಕುತ್ತಿರುವ ಈ ರಾಶಿಗೆ ಸೇರಿದ ಜನರಿಗೆ ಉತ್ತಮ ಉದ್ಯೋಗ ದೊರಕುವ ಸಾಧ್ಯತೆಯೂ ಕೂಡ ಬಹಳಷ್ಟು ಹೆಚ್ಚಾಗಿರುವುದು. ಜೊತೆಗೆ ಸಿಂಹರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಿದ್ದರೆ ನಿಮಗೆ ಉತ್ತಮ ಧನಲಾಭವಾಗುವ ಸಾಧ್ಯತೆಯೂ ಕೂಡ ಬಹಳಷ್ಟು ವೃದ್ಧಿಯಾಗಲಿದೆ. ಜೊತೆಗೆ ಈ ಸಂದರ್ಭದಲ್ಲಿ ಸಿಂಹರಾಶಿಗೆ ಸೇರಿದ ಜನರಿಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹೊಸ ಅವಕಾಶಗಳ ಪ್ರಾಪ್ತಿಯೂ ಕೂಡ ಆಗುವುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.